ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ಭಾರತೀಯ ಪುರಾತತ್ವ ಇಲಾಖೆ, ಎರಿಚ್ ಫೌಂಡೇಶನ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ದ ಸ್ಟೋನ್ ರಿಂಗ್ಸ್ ಜಲವರ್ಣ ಕಲಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಐತಿಹಾಸಿಕ ಬಳೆ ಮಂಟಪದ ಆವರಣದಲ್ಲಿ ನಡೆದ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಖ್ಯಾತ ಜಲವರ್ಣ ಕಲಾವಿದ ಶ್ರೀಹರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಭ್ಯಾಸಿ ಟ್ರಸ್ಟ್ ಸಂಸ್ಥಾಪಕ ನಿರ್ದೇಶಕ ಕಿರಣ್ ಗಿರ್ಗಿ, ವರ್ಣಶ್ರೀ ಪ್ರಶಸ್ತಿ ಪುರಸ್ಕೃತ ಟ್ಯಾಬ್ಲೋ ಮಹದೇವ, ಎರಿಚ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಚ್ಆರ್ ಶ್ರೀನಿವಾಸ್, ಅಂತಾರಾಷ್ಟ್ರೀಯ ಜಲವರ್ಣ ಕಲಾವಿದ ಕಾಂತರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಜಲವರ್ಣ ಕಲಾವಿದರು ಭಾಗವಹಿಸಿದ್ದರು. ಕಲಾವಿದರು ಬಳೆ ಮಂಟಪದ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಕಣ್ತುಂಬಿಕೊಂಡು ಚಿತ್ರಗಳನ್ನು ಬಿಡಿಸುವಲ್ಲಿ ಮಗ್ನರಾಗಿದ್ದರು. ಎರಿಚ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಚ್ಆರ್ ಶ್ರೀನಿವಾಸ್, ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಿರುವ 40ಕ್ಕೂ ಹೆಚ್ಚು ಕಲಾವಿದರು ಈ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಐತಿಹಾಸಿಕ ಬಳೆ ಮಂಟಪದ ಚಿತ್ರವನ್ನು ಜಲವರ್ಣದ ಕಠಿಣ ಅಭ್ಯಾಸದ ಮೂಲಕ ಬಿಡಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದರು. ನಮ್ಮ ರಾಜ್ಯಾದ್ಯಂತ ಕಲಾವಿದರುಗಳು ಬಂದು ನೋಡಿ, ಆಸ್ವಾದಿಸಿ, ಅನುಭವಿಸಿ ಅದನ್ನೇ ಯಥಾವತ್ತು ಲೈವ್ ವರ್ಕ್ ಮಾಡ್ತಾ ಇದ್ದಾರೆ. ಅಭ್ಯಾಸಿ ಟ್ರಸ್ಟ್ ಸಂಸ್ಥಾಪಕ ನಿರ್ದೇಶಕ ಕಿರಣ್ ಗಿರ್ಗಿ, ಜಲವರ್ಣ ಕಲಾ ಶಿಬಿರದ ಮೂಲಕ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಐತಿಹಾಸಿಕ ದೇವಸ್ಥಾನಗಳನ್ನು ಚಿತ್ರಿಸುವುದರಿಂದ ನಮ್ಮ ಶ್ರೀಮಂತ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯಲು ಸಾಧ್ಯ ಎಂದು ತಿಳಿಸಿದರು. ಶಿಬಿರಗಳು ಆದಾಗ್ಲೇನೆ ಯುವಕರು ಆಗಲಿ ಅಥವಾ ಮಕ್ಕಳಾಗಲಿ ನಾವು ಅದರ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ, ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಲವರ್ಣ ಕಲಾವಿದ ಶ್ರೀಹರಿ, ಯಳಂದೂರಿನ ಬಳೆ ಮಂಟಪವು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ತನ್ನದೇ ಆದ ವಿಶಿಷ್ಟ ಶ್ರೀಮಂತಿಕೆ ಹೊಂದಿದೆ. ಇಂತಹ ಪ್ರೇಕ್ಷಣೀಯ ಸ್ಥಳವನ್ನು ಜಲವರ್ಣದ ಮೂಲಕ ಚಿತ್ರಿಸುವುದು ಖುಷಿ ತಂದಿದೆ ಎಂದರು. ರಾಜ್ಯದ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಬಳೆ ಮಂಟಪವನ್ನು ಅವರ ಕೈಚಳಕದಲ್ಲಿ ಬೇರೆ ಬೇರೆ ಆಂಗಲ್ನಲ್ಲಿ ಅಳವಡಿಸಿ ತೋರಿಸುವಂಥ ಪ್ರಯತ್ನ ಸಾಗ್ತಾ ಇದೆ. ಅಂತಾರಾಷ್ಟ್ರೀಯ ಜಲವರ್ಣ ಕಲಾವಿದ ಕಾಂತರಾಜು, ಈ ಚಿತ್ರಕಲೆಯ ಮೂಲಕ ಐತಿಹಾಸಿಕ ಬಳೆ ಮಂಟಪವನ್ನು ಮರುಸೃಷ್ಟಿ ಮಾಡುವ ಅಪೂರ್ವ ಪ್ರಯತ್ನ ಇದಾಗಿದೆ ಎಂದರು. ಒಂದು ರುಚಿನ ಹಬ್ಬಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದರಲ್ಲೂ ಜಲವರ್ಣ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಇದು ಸೇರಬೇಕು, ಅವ್ರಿಗೂ ಒಂದು ಇದು ತಿಳುವಳಿಕೆ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಯಾಂಪ್ ನಡೀತಾ ಇದೆ. ಸ್ಥಳೀಯ ನಿವಾಸಿ ಶಿವಾಲಂಕಾರ್, ಬಳೆ ಮಂಟಪ ದೇವಸ್ಥಾನವು ಜಲವರ್ಣ ಕಲಾವಿದರ ಕೈಚಳಕದಿಂದ ಚಿತ್ರಿಸಲ್ಪಡುತ್ತಿರುವುದು ಕಲೆ ಮತ್ತು ಸಂಸ್ಕೃತಿ ಉಳಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕಠಿಣವಾದಂಥ ಒಂದು ಬರೆಯಂಥದ್ದು, ತುಂಬ ಕಠಿಣವಾದಂಥ ಇದನ್ನು ಅಭ್ಯಾಸವನ್ನು ಮಾಡಿ ಈ ಕಲೆಯನ್ನು ಉಳಿಸೋದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಕಲೆಯ ವಿಧಗಳಲ್ಲಿ ಇದು ಕೂಡ ಒಂದು